ನೋಡೆ, ನಮ್ಮ ಮನೇಲಿ ನಿಧಿ ಇಲ್ಲ. ಎಲ್ಲಿ ಹುಡುಕ್ತೀರಾ ಹುಡುಕಿ. ನೀವು ಹುಡುಕಿದ್ರೆ ನಾನು ಕೇಳಿದ್ ಕೊಡ್ತೀನಿ. ನನ್ನ ಮನೇಲಿ ಹೆಂಗೆ ನಿಧಿ ಐತೆ ಅಂತ ಹೇಳ್ತೀರಾ ಅಂತ ಹೇಳಿ ದೊಡ್ಡದಾಗ ಮಾತಾಡ್ತಿದ್ದಲ್ಲೇ. ಇವಾಗ ಹೇಳು. ನಿಧಿ ಎಲ್ಲ ನಾವು ಬಚ್ಚಿಟ್ಕೊಂಡು ಮನೇಲಿ ಕಾನೂನು ಪ್ರಕಾರ ಇದು ಅಪರಾಧ. ನಿಧಿ ಸಿಕ್ಕಿರೋದನ್ನ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಮನೇಲಿ ಇಟ್ಕೊಂಡು ಏನು ಜೋರು ಮಾಡ್ತೀಯ? ಇವಾಗ ಅರೆಸ್ಟ್ ಮಾಡ್ಬೋದಾ ನೀನ? ಈಗ ಅರೆಸ್ಟ್ ಮಾಡ್ತೀವಿ ಈಗ. ಸರ್, ಇದನ್ನೆಲ್ಲನ ಫಸ್ಟ್ ಗೌರ್ಮೆಂಟಿಗೆಲ್ಲ ಒಪ್ಪಿಸ್ಬೇಕು ಸರ್. ತಗೊಂಡೋಗಿ ಇವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲ್ಗೆ ಹಾಕಿ FIR ಹಾಕಿ ಒಳಗಡೆ ಹಾಕ್ಬೇಕು ಸರ್. ಹೌದು ಮೇಡಮ್. ಇವಾಗ ಏನು ಹೇಳ್ತೀರಾ ರೀತಾ ಅವರೇ? ಇವಾಗ ಮಾತಾಡಿ. ಹುಡುಕಿ ನೋಡೋಣ ಅಂತ ಹೇಳಿ ಹೇಳ್ತಿದ್ರಲ್ಲ, ಇವಾಗ ಮಾತಾಡಿ. ನಮ್ಮನೆಗೆ ನಿಧಿ ಇತ್ತಾ? ಅಯ್ಯೋ ದೇವ್ರೆ, ನನಗೆ ಗೊತ್ತೇ ಇಲ್ವಲ್ಲ. ಇಷ್ಟೊಂದು ನಿಧಿ ಇದ್ದಿದ್ರೆ ನಾನು ಇನ್ನೂ ಇದನ್ನೆಲ್ಲ ಮಾರ್ಕೊಬಿಟ್ಟು ಇನ್ನೂ ಜಮೀನು ಮಾಡ್ತಿದ್ದೆ, ಇನ್ನೂ ಆಸ್ತಿ ಮಾಡ್ತಾ ಇದ್ದೆ. ಈ ನಮ್ಮನೇಲಿತ್ತ ನನಗೆ ಗೊತ್ತಿಲ್ಲ. ನಾಟಕ ಆಡಬೇಡವೇ, ಬಾಯಿ ಮುಚ್ಚು. ನಾಟಕ ಆಡಬೇಡ ವರ್ಷಿತಾ. ಇಲ್ಲ ವರ್ಷಿತಾ, ನಮ್ಮನೇಲಿ ನಿಧಿ ಇತ್ತಾ? ಗೊತ್ತಿಲ್ಲ ಇದು ಎಲ್ಲಿತ್ತು ಏನು ಅಂತ. ಅಲ್ಲ, ಇಲ್ಲಿ ನಿಧಿ ಇತ್ತಾ? ಇಲ್ಲಿ ಯಾರು ಸಂಪ್ ಮಾಡಿದವರು? ನನಗೆ ಗೊತ್ತಿಲ್ಲ. ನಾವು ಇದು ನೋಡೇ ಇಲ್ಲ. ನಮಗೆ ಗೊತ್ತೇ ಇಲ್ಲ ಇಲ್ಲಿ ನಿಧಿ ಇರೋ ಅಂಥ ವಿಷಯ. ನಾವಿಲ್ಲಿ ಯಾವಾಗಾದರೂ ಬೇಕಾಗುತ್ತೆ ಅಂತ ಹೇಳಿ ಮೇಲ್ಗಡೆ ಒಂದು 2 ಮನೆ ಕಟ್ಟಿದ್ರೆ 2 ಸಂಪ್ ಬೇಕಾಗುತ್ತೆ ಅಂತ ಮೆಟ್ಲು ಕೆಳಗಡೆ ಸಂಪ್ ಮಾಡಿ ಕವರ್ ಮಾಡಿದ್ವಿ. ಇದು ಎಲ್ಲಿಂದ ಬಂತು ಅನ್ನೋದು ಗೊತ್ತೇ ಇಲ್ಲ ನಮಗೆ. ವರ್ಷಿತಾ ಅಂತ ಕೇಳ್ತೀಯ? ಬಾಯಿಗೆ ಬಡ್ದು ಬಿಡ್ತೀನಿ ನೋಡು. ಮೇಡಮ್ ಅಂತ ಕರಿ. ಅವ್ರು ಎಷ್ಟು ದೊಡ್ಡ ಮೇಡಮ್ ಅವರು, ಹೆಸರಿಡ್ದು ಕರಿತಾ ಇದೆಯಾ? ಬಾಯಿ ಮುಚ್ಚು. ಹೆಸರಿಡ್ದು ಕರಿಯೋದು ನೋಡು. ಮೇಡಮ್ ಅವರು ಮೇಡಮ್ ಅಂತ ಕರಿಬೇಕು. ಅಲ್ಲ, ನಮ್ಮವರೇ ಅಲ್ಲ ನಮ್ಮ ವರ್ಷಿತಾ. ಅದಕ್ಕೇನೆ ನಾನು ಕರೆದಿದ್ದು. ಗೊತ್ತಿಲ್ಲ ಅಪ್ಪ ಮೇಡಮ್, ಇಲ್ಲಿರೋ ಅಂಥ ವಿಷಯ ನಮಗೆ ಗೊತ್ತೇ ಇಲ್ಲ. ನಿಧಿ ಇಲ್ಲಿ ಐತೆ ಅಂತ ನಮಗೆ ಗೊತ್ತೇ ಇಲ್ಲ. ಅದು ಹೆಂಗೆ ಕಂಡುಹಿಡಿದ್ರಪ್ಪ ನೀವು? ಅದಕ್ಕೆ ನಾವು ಹಿಂಗೇನು ನಿಧಿ ಏನಾನ ಇದ್ದಿದ್ರೆ ನಮ್ಮನೆಗೆ ಚೆಕ್ ಮಾಡಬೇಡ್ರಿ ಅಂತ ಹೇಳ್ತಿದ್ದೆ. ಅದಕ್ಕೆ ಮತ್ತೆ ನಾನು ಧಾರಾಳವಾಗಿ ಚೆಕ್ ಮಾಡ್ರಿ ಅಂತ ಹೇಳಿದ್ದು. ರೀತಾ, ನಿನ್ನಂತ ನಾಟಕ ಮಾಡೋರನ್ನ ಎಷ್ಟು ಜನ ನೋಡಿಲ್ಲ ನಾವು ನಮ್ಮ ಸರ್ವಿಸಲ್ಲಿ. ಎಷ್ಟು ನಾಟಕ ಆಡ್ತಾ ಇದೀಯಾ, ಎಷ್ಟು ಸುಳ್ಳು ಹೇಳ್ತಾ ಇದೀಯಾ ನೋಡು ನೀನು. ಅಬ್ಬಾ ಲೇ, ನಮ್ಮಂಥವ್ರಿಗೆ ನೀನು ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಲ್ಲ. ನೀನು ಸುಳ್ಳು ಹೇಳಿರೋದೆಲ್ಲ ನಂಬಿಡ್ತೀವಿ ಅಂತ ಅನ್ಕೊಂಡಿದ್ಯಾನೆ ನಾವು? ಏನು ನಾಟಕ ಆಡ್ತೀಯ? ಸಿಗೋದಿಲ್ಲ. ಇಲ್ಲಿ ಬಚ್ಚಿಟ್ಟಿರೋದು ಮೆಟ್ಲ ಕೆಳಗಡೆ ಎಲ್ಲ ಕವರ್ ಮಾಡಿದೀವಿ, ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ನೀನು ಈ ರೀತಿ ಹೇಳಿರೋದು. ಹೊರಗೆ ಹೆಂಗೂ ಚೆಕ್ ಮಾಡೋದಿಲ್ಲ, ಮನೆ ಒಳಗೆ ಚೆಕ್ ಮಾಡೋದು. ಚೆಕ್ ಮಾಡಿದ್ರೆ ಬಾತ್ರೂಮ್ ಟಾಯ್ಲೆಟ್ ಅದೆಲ್ಲ ಚೆಕ್ ಮಾಡ್ತಾರೆ, ಮೆಟ್ಲ ಕೆಳಗಡೆ ಚೆಕ್ ಮಾಡೋದಿಲ್ಲ. ಅದನ್ನೆಲ್ಲ ನಾನು ಕವರ್ ಮಾಡಿಬಿಟ್ಟಿದ್ದೀನಿ, ಪಾರ್ಕಿಂಗ್ ಕಲ್ಲು ಹಾಕಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ಅಂತ ನೀನು ಅನ್ಕೊಂಡಿದ್ಯಾ. ಆದರೆ ಇಲ್ಲೋಡು, ಎಲ್ಲಿದ್ರೂ ಎಳೆಯಾಗಿ ಎಲ್ಲ ಎಲ್ಲಿ ಬಾಯಿ ಬಿಡಿಸ್ಬೇಕೆಲ್ಲ ಬಾಯಿ ಬಿಡಿಸಿ ಕಂಡು ಹಿಡಿತಾರೆ ಪೊಲೀಸ್ನವರು. ನೀನು ತಿಳ್ಕೊಂಡಿರ್ಬೋದು, ಆಗೋದಿಲ್ಲ, ಏನೋ ಗೊತ್ತಾಗೋದಿಲ್ಲ ಅಂತ. ಅಲ್ಲ, ನನಗೆ ಇದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾಟಕ ಆಡ್ಬೇಡಮ್ಮ, ಬಾಯಿ ಮುಚ್ಚು. ಅರೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ ನಿನ್ನ. ಸುಮ್ಮನೆ ಮೇಡಮ್ ಅರೆಸ್ಟ್ ಮಾಡಿ. ಅವ್ರಿಗೆ ಸುಮ್ಮನೆ ಮಾತಾಡ್ತಾ ಇರ್ತಾರೆ ಗೊತ್ತಿಲ್ಲ ಅಂತ. ಇದನ್ನೆಲ್ಲ ತೊಗೊಂಡೋಗಿ ಸರ್ ಬನ್ನಿ ಸರ್, ಇದನ್ನೆಲ್ಲನ ಗೌರ್ಮೆಂಟಿಗೆ ಒಪ್ಪಿಸ್ಬಿಡೋಣ. ಎಲ್ಲ ತೊಗೊಂಡೋಗ್ಬಿಟ್ಟು ಎಲ್ಲ ಬ್ಯಾಗಿಗೆ ಹಾಕ್ಕೊಳ್ಳಿ, ಎಲ್ಲ ತೊಗೊಂಡೋಗಿ ಎಲ್ಲ ಕೊಟ್ಬಿಡೋಣ. ಎಲ್ಲ ಕರೆಸ್ಬಿಟ್ಟು ಎಲ್ಲ ಇದನ್ನ ಎತ್ತಿಸ್ಬಿಡೋಣ. ಬೀಗ ಹಾಕ್ರಿ ಫಸ್ಟು. ಹೋಗಿ ಸರ್ ಕರ್ಕೊಂಬಂದು ಸರಿಗೆ ಫೋನ್ ಮಾಡಿಬಿಟ್ಟು ಇದನ್ನೆಲ್ಲನ ಗೌರ್ಮೆಂಟಿಗೆ ಒಪ್ಪಿಸ್ಬಿಡ್ಬೇಕು. ಕಾನೂನು ಪ್ರಕಾರ ನೀನು ಮಾಡಿರೋದು ತಪ್ಪೇನೆ. ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗಿತ್ತು ನೀನು. ಸರ್ಕಾರಕ್ಕೆ ಒಪ್ಪಿಸ್ತಲೇ ನೀನು ಮನೇಲಿ ಇಟ್ಕೊಂಡಿರೋದು ತಪ್ಪು. ಈಗ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ರೀತಾ. ಅಲ್ಲ, ನಾನು ಈಗ ನೀವು 4 ಜನ ಇದ್ದೀರಲ್ಲ, ಸುಮ್ಮನೆ ನೀವೇ ಹಂಚ್ಕೆ ಬಿಡ್ರಿ. ನೀವೇ ಹಂಚ್ಕೆ ಬಿಟ್ರಿ ಯಾವುದೇ ಇರೋದಿಲ್ಲ. ಅದೇ ಮತ್ತೆ ನಮ್ಮ ರೀತಾ ಹೇಳ್ದಂಗೆ ನೀವೇನೇ 4 ಜನ ಹಂಚ್ಕೊಬಿಡ್ರಿ. ಎಲ್ಲ ಯಾರ್ಯಾರು ಬಂದಿದ್ದಾರೆ ನೀವೆಲ್ಲ ಪೊಲೀಸ್ನವ್ರು, ನೀವೇ ಎಲ್ಲ ಹಂಚ್ಕೊಂಡು ಸುಮ್ಮನಾಗ್ಬಿಡ್ರಿ. ಅವ್ರ ಮನೆಯಾಗ ಏನೂ ಸಿಕ್ಕಿಲ್ಲ ಅಂತ ಹೇಳ್ರಿ. ನೀವು ಮಸ್ತ್ ದೊಡ್ಡ ಶ್ರೀಮಂತರಾಗ್ಬೋದು. ಇದನ್ನೆಲ್ಲ ಹಂಚ್ಕೊಬಿಡ್ರಿ. ಆ ಥರ ಎಲ್ಲ ತಿಳ್ಕೊಬೇಡ ರೀತಾ ನೀನು. ಎಲ್ಲ ನೀವೊಂದು ಸ್ವಲ್ಪ ತಾಳ್ರಿ ಅಂತ ಹೇಳಿದ ತಕ್ಷಣ ಇವ್ರು ಸುಮ್ಮನಾಗ್ಬಿಡ್ತಾರೆ ಅಂತ ನೀನು ಅಂದ್ಕೊಂಡಿರ್ಬೋದು. ಇಲ್ಲಿ ನೋಡಿಲಿ, ನಾವು ಯಾವತ್ತು ಕಾನೂನು ವಿರುದ್ಧವಾಗಿ ನಾವು ಯಾವತ್ತೂ ನಡ್ಕೊಳ್ಳಲ್ಲ. ನನ್ನ ಕೆಲಸ ಏನಿದೆ, ನನಗೇನು ರೂಲ್ಸ್ ಕೊಟ್ಟಿದೆ ಗೌರ್ಮೆಂಟು, ನಾನು ಆ ರೀತಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನಿನ್ನ ನಿಧಿ ಸಿಕ್ಕಿದೆ, ನನ್ನ ಬೆಳ್ಳಿ ಬಂಗಾರದ ಕಾಯನ್ನು ತಗೋಬಿಡೋ, ನನಗೆ ಇದಕ್ಕೆಲ್ಲ ಆಸೆ ಪಡೋ ಅಂತ ಅವಳಲ್ಲ. ನನಗೆ ನನ್ನ ಕೆಲಸ ಮುಖ್ಯ. ನನ್ನ ಕೆಲಸ ಮುಖ್ಯ. ನನಗೇನು ಗೌರ್ಮೆಂಟ್ ನನಗೇನು ಕೆಲಸ ಕೊಟ್ಟಿದೆ ಅದನ್ನು ನಾನು ನಿಯತ್ತಾಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಅಲ್ಲೇ ಕೊಡುತ್ತೆ ನನಗೆ ಗೌರ್ಮೆಂಟು. ನಿನ್ನ ನಿಧಿ, ನಿನ್ನ ಬಂಗಾರದ ದುಡ್ಡು, ಬಂಗಾರದ ಕಾಯಿನ್ಗಳೆಲ್ಲ ತೊಗೊಂಡು ನಾನೇನು ಮಾಡೋಣ? ಏನೋ ಬೇಡ. ನನಗೇನೋ ಬೇಡ. ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡಿದ್ರೆ ನನಗೆ ಅಷ್ಟೇ ಸಾಕು. ಇಲ್ಲ, ಸುಮ್ಮನೆ ನೀವೆಲ್ಲನ ಸುಮ್ಮನೆ ಹಂಚ್ಕೊಬಿಟ್ರೆ ಯಾವುದು ಇರೋದಿಲ್ಲ.
ಹಂಚ್ಕೊಳ್ರಿ. ಮೇಡಮರೇ ಸರ್ ಎಲ್ಲ ನೀವು ಹಂಚ್ಕೋಬೋದು. ಎಲ್ಲ ಹಂಚ್ಕೊಳ್ರಿ. ಎಲ್ಲ ಹಂಚ್ಕೊಂಡ್ರತ್ತ ಚೆನ್ನಾಗಿ ದುಡ್ಡಾಗುತ್ತೆ. ನಿಮ್ಮ ಮಕ್ಕಳು ಮರಿಗೆ ನಿಮ್ಮ ಹೆಂಡತಿ ಮಕ್ಕಳು ಇವಾಗ ಯಾರು ಹೆಂಗಿರ್ತಾರೆ ಅಂತ ಗೊತ್ತಾಗಲ್ಲ. ಅಪ್ಪನ ಅಲೆದೆಲೆನೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಈಗೇನು ಅರಾರ ಶಿವ ಶಿವ ಅಂಬತ್ತಕ ಯಾರು ಇರಲ್ಲ. ಅದಕ್ಕಾಗಿನ ಎಲ್ಲನ ತಗೊಂಡು ನಿಮ್ಮ ಮಕ್ಕಳು ಮರಿಗೆಲ್ಲನ ಆಸ್ತಿ ಮಾಡಿಕ್ರಿ. ಆಸ್ತಿ ಮಾಡಿಕ್ಕಿರಿ ನೀವು ಸತ್ರು ನಿಮ್ಮ ಹೆಂಡತಿಯರ್ ಕುತ್ಕೊಂಡು ನೋಡ್ಬೋದು. ಮೇಡಮರೇ ಅಷ್ಟೇ. ಮತ್ತು ನಿಮ್ಮ ಮಕ್ಕಳಿಗೆ ಮುಂದೆ ಅನುಕೂಲ ಆಗುತ್ತೆ. ಮಾಡಿರಿ ಎಲ್ಲನ. ಈಗ 35-40 ವರ್ಷಕ್ಕೆ ಸಾಯ್ತಾ ಇದ್ದಾರೆ. 40 ವರ್ಷಕ್ಕೆ ಸತ್ತರೆ ಮುಂದೆ ಮಕ್ಕಳು ಮರಿಗೆ ಏನು ಮಾಡಬೇಕು? 40 ವರ್ಷಕ್ಕೆ ಏನು ಮಾಡೋಕ್ಕಾಗುತ್ತೆ? ಆಸ್ತಿ ಮಾಡೋಕ್ಕಾಗಿರಲ್ಲ, ಏನಿಲ್ಲ. ಅದಕ್ಕಾಗಿನ ಇದನ್ನೆಲ್ಲ ತಗೊಳ್ರಿ. ಯಾರೇನಾರ ಶಿವ ಶಿವ ಅಂಬ ತಕ ಇರಲ್ಲ ಯಾರೂ. ಇವಾಗ ಕೋಲು ಹಿಡಿಯೋ ತಕ ಇಡಲ್ಲ, ನೆಲಕ್ಕೆ ಬಿಡೋ ತಕ ಇರಲ್ಲ ಇವಾಗ ಯಾರೂ. ದಿಮ್ಗಿದ್ದಂಗೆ ಹೋಗ್ತಿರ್ತಾರೆ. ಅದೇ ಮತ್ತು ಎಲ್ಲನೂ ಸ್ವಲ್ಪ ಹಂಚ್ಕೆ ಬಿಡ್ರಿ. ಸುಮ್ಮನೆ ಗೌರ್ಮೆಂಟ್ ಸುಮ್ಮನೆ ಗೌರ್ಮೆಂಟ್ಗೆ ಯಾಕೆ ಮಸ್ತಾಗೈತೆ. ಎಲ್ಲ ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅಂತ ಹೇಳ್ತಿರಲ್ಲ. ನೀವು ಒಪ್ಪಿಸಿರೋದೇ ನಿಮ್ಗೇನು ತಿರುಗಿ ಕೊಡ್ತಾರೆ. ಯಾತೇನು ನಿಮ್ಗೇನು ಕೊಡಲ್ಲ. ಅದಕ್ಕೇ ಸುಮ್ಮನೆ ನೀವು ಎಲ್ಲ ಏನೋ ಒಂದು ಮಾಡಿಬಿಡ್ರಿ. ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಸುಮ್ಮನೆ ಎಲ್ಲರೂ ಹಂಚ್ಕೊಂಬದು ನೋಡ್ರಿ. ನಮ್ಗೊಂದು ಸುಸ ಕೊಡ್ರಿ. ನೀವೊಂದಿಟ್ಟು ಎಲ್ಲ ಹಂಚ್ಕೊಂಬಂಗಿದ್ರು ಹಂಚ್ಕೊಳ್ರಿ ಅಷ್ಟೇ. ಸುಮ್ಮನೆ ಆಗ್ಬಿಡ್ರಿ. ಸುಮ್ಮನೆ ಯಾಕೆ ಹೋಸರು ಬಂದೇ ಇದ್ರೆ ತಲಾಕಿಟ್ಟಿಟ್ಟು ಹಂಚ್ಕೊಳ್ರಿ. ಇವಾಗ ಯಾರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ರೀತಿ ಹೇಳೋ ಸರಿ. ನೋಡಿ ಮೇಡಮ್ ಅವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ಎಷ್ಟಾದರೂ ಧೈರ್ಯ ಅಲ್ಲ. ನಮ್ಮ ಮುಂದೆಲ್ಲ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು, ನಮಗೆ ಈ ರೀತಿ ಹೇಳ್ತಾ ಇದ್ದೀರಾ? ಇವ್ರನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು. ಹಂಗಾದ್ರೆ ಬುದ್ಧಿ ಬರುತ್ತೆ. ಬಾರಮ್ಮ, ಅರೆಸ್ಟ್ ಮಾಡ್ತಾ ಇದೀವಿ ಬಾರೆ. ಮತ್ತೆ ಮಾತಾಡ್ತಾ ಇದ್ರೆ ಸುಮ್ಮನೆ ಮಾತಾಡ್ತಲೇ ಇರ್ತಾರೆ. ಅರೆಸ್ಟ್ ಮಾಡಿ ಮೇಡಮ್. ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ. ನಾವು ಸುಮ್ಮನೆ ಯಾಕೆ ಅಂತ. ನೀವೀಗ ಇಲ್ಲಿ ನೋಡು, ಸರ್ವಿಸ್ ಮುಗಿಯೋ ತಕಲ್ಲೂ ಇರಲ್ಲ. ಯಾರನೀಗ ನಿಮ್ದು 60 ವರ್ಷಕ್ಕೆ ರಿಟೈರ್ಡ್ ಆಗುತ್ತಲ್ಲ, ಅಲ್ಲೇವರೆಗೂ ಇರಲ್ಲ ನೀವು. ಸುಮ್ಮನೆ ಯಾಕೆ ಇದು ಮಾಡ್ಕೊಂತೀರಾ? ಅದಕ್ಕೆ ಯಾರ ಶಿವ 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 ಅಂಬತ್ತಕ ಇವಾಗ ಯಾರು ಉಳಿಯಲ್ಲ. ನಿಮ್ಮ ಮಕ್ಳು ಮರಿಗ ಅನುಕೂಲ ಆಗುತ್ತೆ ಅಂತ ಹೇಳಿದ್ದು. ಇವಾಗ ನಾನು ಜೈಲಿಗೆ ಹಾಕಿದ್ರೆ ನಿಮಗೇನೇ ಬೇರೆ ಸಂಬಳ ಕೊಡ್ತಾರೆ? ಯಾವುದು ಕೊಡಲ್ಲ ನಿಮಗೆ. ನೀವು ತಿಳ್ಕೊಂಡಿರ್ಬೋದು ಬೇರೆ ಸಂಬಳ ಕೊಡ್ತಾರೆ ಅಂತ. ಇದನ್ನ ತಗೊಂಡು ನೀವು ಬುದ್ಧಿವಂತರಾಗ್ಬೋದು. ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನಿಮ್ಗೆ. ಸುಮ್ಮನೆ ಇಲ್ಲಿ ನೋಡ್ರಿ, ತಗೊಂಡು ಸುಮ್ಮನೆ ನೀರು ಕಲ್ಕೊಳ್ರಿ. ನಿಮ್ಮ ಮಕ್ಳು ಮರಿಗೆ ಆಗುತ್ತೆ. ಮೊದಲು ಮಕ್ಳಿಗೆ ನೋಡ್ಕೊಳ್ರಿ. ಏನು ತಿಳ್ಕೊಂಡಿರ್ಬೋದು ಚೆನ್ನಾಗಿರ್ತಾರೆ ಅಂತ. ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ಅದು ಹೆಂಗೆ ಬಂದಿರುತ್ತೋ ಹಂಗೆ ಹೋಗುತ್ತೆ. ನಾವಿವತ್ತು ನಮ್ಮ ಮಾಡೋ ಕೆಲಸಕ್ಕೆ ನಾವು ಮೋಸ ಮಾಡಿ ಈ ರೀತಿ ಮಾಡಿದ್ರೆ ದೇವ್ರಮ್ಮನ ನಮಗೆ ಮೇಲೆ ನೋಡ್ತಿರ್ತಾನೆ. ಅವನು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಂಗೆ ಮಾಡ್ತಾನೆ. ನಾವೇನು ಕೆಲಸ ಮಾಡ್ತೀವಿ ಅದು ನಿಯತ್ತಾಗಿ ಏನು ನಮಗೆ ದುಡ್ಡು ಬರುತ್ತೆ ಅದೇ ಉಳಿಯೋದು. ಹಿಂಗೆ ನಿನ್ನಂಥವಳ ಹತ್ರ ಇಂಥದ್ದೆಲ್ಲ ಇಸ್ಕೊಂಡೋಗಿ ನಾವು ಮಜಾ ಮಾಡ್ಕೊಂಡು ಇರ್ತೀವಂದ್ರೆ ಅದು ಯಾವುದೂ ಆಗೋದಿಲ್ಲ, ಯಾವುದೂ ನಮ್ಗೆ ಉಳಿಯೋದಿಲ್ಲ. ಯಾವತ್ತೇ ಆಗಲಿ ಯಾರೇ ಆಗಲಿ ಲಂಚ ಎಲ್ಲ ತಿಂದವ್ರು ಯಾರೂ ಉಳಿಯೋದಿಲ್ಲ. ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ಅದೇ ಮತ್ತೆ ಮೇಡಮ್, ಈ ಥರ ಲಂಚ ಗಿಂಚ ಎಲ್ಲ ತಿಂದಿದ್ದು ಈಗ ಮಾಡೋ ಕೆಲಸಕ್ಕೆ ದ್ರೋಹ ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರು ಯಾರು ಉದ್ಧಾರ ಆಗಲ್ಲ. ಅದೇನಾಗಬೇಕು ಅದೇ ಆಗೋದು. ನೋಡ್ರಿ, ಹಂಚ್ಕೊಂಬಂಗಿದ್ರು ಹಂಚ್ಕೊಳ್ರಿ. ಒಂದ್ಸತಿ ಹೇಳ್ತಾ ಇರೋದು ಮೇಡಮ್, ಅರೆಸ್ಟ್ ಮಾಡಿ ಮೇಡಮ್ ಅವಳಿಗೆ. ಜೀಪತ್ ನಡಿ. ನೀನು ಸುಮ್ಮನೆ ಬಿಟ್ಟು ಅಷ್ಟು ಜಾಸ್ತಿ ಮಾತಾಡ್ತಾ ಇರ್ತೀಯ. ನಡಿ ಜೀಪತ್ಕೋ. ಇಬ್ರಿಗೂ ಅರೆಸ್ಟ್ ಮಾಡಿ ಮೇಡಮ್. ಅಯ್ಯೋ ಸುಮ್ಮನೆ ಹೇಳ್ದಂಗೆ ಕೇಳ್ರಿ. ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀರಾ? ಸುಮ್ಮನೆ ಹಂಚ್ಕೊಳ್ರಿ. ನೀವೇನೇ ತಲಾಕಿಷ್ಟು ನಡಿಯಾಲೇ ಜೀಪ್ ಹತ್ಕೊಂಡು ಕೂತ್ಕೊ ಹೋಗೋ. ನಡಿಯಾಲೇ ನಡಿಯಾ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಹೇಳ್ತಾ ಇದ್ದಾಳೆ ರೀತಾ ಅಂತ. ಪೊಲೀಸ್ನವ್ರಿಗೇನೆ ನೀವೆಲ್ಲ ಸ್ವಲ್ಪ ಹಂಚ್ಕೊಳ್ರಿ. ಯಾರು ಶಿವ ಅಂಬತ್ತಕ ಏನಿರಲ್ಲ, ನೀವು ರಿಟೈರ್ಡ್ ಆಗತ್ತಕ ಇರಲ್ಲ. ಇವಾಗಲೇ ಮಕ್ಳಿಗೆಲ್ಲ ಆಸ್ತಿ ಮಾಡಿಕ್ಬಿಡ್ರಿ ಅಂತೇಳಿ ಹೆಂಗೆ ಹೇಳ್ತಾ ಇದ್ದಾಳೆ ನೋಡ್ರಿ. ದೇವರು ಎಷ್ಟು ಕೊಡ್ತಾನೆ ಅಷ್ಟೇ ಸಾಕು. ನಿಯತ್ತಾಗಿ ನಾವು ದುಡ್ದಿರೋದು ನಮ್ಮ ಕೆಲಸಕ್ಕೆ ನಾವು ದ್ರೋಹ ಮಾಡ್ಕೊಂಡು ಇದೆಲ್ಲ ಎಲ್ಲೋಗ್ಬೇಕಲ್ಲಿ ಹೋಗುತ್ತೆ. ನಾವೇನು ನಮ್ಗೆ ದೇವ್ರು ಏನು ಕೊಟ್ಟಿದ್ದಾನೆ, ನನಗೆ ಕೆಲಸ ಅನ್ನೋದು ಕೊಟ್ಟಿದ್ದಾನೆ, ಅದರಿಂದ 4 ಕಾಸು ಸಂಪಾದನೆ ಮಾಡಿರೋದೇ ಶಾಶ್ವತವಾಗಿ ಉಳಿಯೋದು. ಈ ಥರ ಲಂಚ ಗಿಂಚ ಈ ಥರ ಎಲ್ಲ ಒಬ್ರಿಗೆ ಮೋಸ ಮಾಡೋದು, ಅನ್ಯಾಯ ಮಾಡೋದು, ನಾವು ಮಾಡೋ ಕೆಲಸಕ್ಕೆ ನಾವು ಅನ್ಯಾಯ ಮಾಡೋದು, ದ್ರೋಹ ಮಾಡೋದು. ನಾವು ಯಾವುದೇ ಕಾರಣಕ್ಕೂ ನಾವು ಮಾಡೋ ಕೆಲಸಕ್ಕೆ ನಾವು ಯಾವಾಗ ದ್ರೋಹ ಮಾಡ್ತೀವಿ ಆವಾಗಲೇ ಬರೋದು ನಮಗೆ. ಅನ್ಯಾಯ ಮಾಡಬಾರ್ದು. ನಾವು ಮಾಡೋ ಕೆಲಸಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು. ಯಾವ ಕೆಲಸನೇ ಮಾಡಲಿ ನಿಯತ್ತಾಗಿ ಕೆಲಸ ಮಾಡಿದರೆ ದೇವರೊಬ್ಬ ಪರಮಾತ್ಮ ಮೇಲೊಬ್ಬ ಕಾಯ್ತಿರ್ತಾನೆ. ಒಂದಲ್ಲ ಒಂದಿನ ಎಲ್ಲಾದ್ರಾಗೂ ನಮ್ಮನ್ನು ಕಾಯ್ತಾನೆ. ನಮ್ಮನ್ನು ಒಂದಲ್ಲ ಒಂದಿನ ಮೇಲಕ್ಕೆ ಎತ್ತುತ್ತಾನೆ. ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನೆ. ಅನ್ನೋದು ಇದ್ದು ಬಿಟ್ಟರೆ ಎಲ್ಲೋದ್ರೂ ಗೆದ್ಕೊಂಡು ಬರ್ಬೋದು. ದೇವರು ನಮ್ಮನ್ನು ಎಲ್ಲೋದ್ರೂ ಗೆಲ್ಲಂಗೆ ಮಾಡ್ತಾನೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.